ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಕಮ್ಮಿ ಪಿಂಪಲ್ ಆಗ್ತಿದಲ್ವ? ಎಸ್, ಈ ಪ್ಲೇಸಲ್ಲಿ ವೀಡಿಯೋ ಏನೋ ಒಂಥರ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಮಾಡ್ತಾ ಇದ್ದೆ. ಆ್ಯಂಡ್ ಗೊಂಬೆದು ಸಿಕ್ಕಾಪಟ್ಟೆ ಡ್ರೆಸ್ಗಳು ಬಂದಿದೆ ಗೈಸ್, ಫಸ್ಟ್ ಕ್ರೈಯಿಂದ. ಸೊ ಒಂದು 7 ಪ್ರಮೋಷನ್ನು 7 ಬಂದಿದೆ. ಸೊ ಅದರಲ್ಲಿ 2 ಮಾಡಿಬಿಟ್ಟು ಅಪ್ಲೋಡ್ಗೆ ಅಂತ ಹೋದೆ. ಇನ್ನೂ ಕ್ಯಾಂಪೇನೇ ಶುರುವಾಗಿಲ್ಲ. ಕೇಳಿ, ನಾನು ಈ ಸಲ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಪ್ರಮೋಷನ್. ಕ್ಯಾಂಪೇನೇ ಶುರುವಾಗಿಲ್ಲ, ಇನ್ನು ಪೋಸ್ಟ್ ಕೊಡ್ತಾಯಿದ್ದೀನಿ, ಅದು ಆಗ್ತಾನೇ ಇಲ್ಲಿದೆ, ನೀವು ವ್ಯೂ ಆಗ್ತಿಲ್ವಲ್ಲ ಅಂತೀನಿ. ಸೊ ಹಂಗೆ ಇಟ್ಕೊಂಡಿದ್ದೀನಿ, ಬಿಕಾಸ್ ನಾವು ಬ್ಯುಸಿ ಆಗಿಬಿಟ್ರೆ ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಿ ಅದೇ ಹೊಸ ಬಟ್ಟೆನ ಹಾಕಿದ್ದೀನಿ. ನಾನೇನು ಇನ್ನೂ ಹೊಸ ಬಟ್ಟೆ ಹಾಕಿಲ್ಲ, ನೈಟ್ ಹಾಕೋತೀನಿ. ಪ್ರಮೋದವ್ರು ಹೊಸ ತಗೋ ಅಂತ, ಬಟ್ ನಾನು ಬೇಡ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಆಮೇಲೆ ನಾನು ಶಾಪ್ ಓಪನ್ ಆದಮೇಲೆ ಒಂದಿನ ಸೀರೆ, ಒಂದಿನ ಚೂಡಿದಾರ್, ಈ ಥರ ಒಂದು ಮಿಸ್ ಮ್ಯಾಚಲ್ಲಿ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಒಂದಷ್ಟು ಶಾಪಿಂಗ್ ಮಾಡಬೇಕು, ಒಂದು 20,000-30,000ವರೆಗೂ ಶಾಪಿಂಗ್ ಆಗಿಬಿಡುತ್ತೆ ಅವಾಗ. ಅದಕ್ಕೆ ಇವಾಗ ಬೇಡ ಅಂದ್ಬಿಟ್ಟು ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇನ್ನು ಸೆಲೆಬ್ರೇಷನ್ ಎಲ್ಲ ಇದೆ ಅವರಿಗೆ. ಸರ್ಪ್ರೈಸ್ ಆಗಿ ಏನು ಮಾಡೋಕ್ಕಾಗಲ್ಲ. ವಿಶ್ ಮಾಡ್ತೀರಾ ಎಲ್ಲರಿಗೂ, ತುಂಬ ಹೃದಯದ ಧನ್ಯವಾದ ಅಡ್ವಾನ್ಸ್ ಆಗಿ. ಆ್ಯಂಡ್ ಆಲ್ರೆಡಿ ವಿಶ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಜನ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಆ್ಯಂಡ್ ಸ್ಟೋರಿಗಳಲ್ಲೆಲ್ಲ. ಸೊ ನಾನು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ನಮ್ಮದು ಕೆಲಸಗಳಿದೆ. ನಾಳೆ ನಾವು ಹುಣಸೂರ್ಗೆ ಹೋಗಬೇಕು, ಸೊ ಅಲ್ಲೆಲ್ಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಜಾಸ್ತಿ ಯಾರಿಗೂ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ. ಇವಾಗ ಒಂದು ಸ್ವಲ್ಪ ಸಿಲಿಂಡರ್ದು ಎಕ್ಸ್ಚೇಂಜ್ ಮಾಡಿಸ್ಕೊತಿದ್ವಿ, ಅಲ್ಲಿಗೆ ಹೋಗಿ ಕೊಟ್ಟು ನಾವು ಟಿಫನ್ ಮಾಡಿ ಆ್ಯಂಡ್ ಪ್ರಮೋದವ್ರ ಆಂಟಿನ ಕರ್ಕೊಂಡು ಬರಬೇಕು, ಬಿಕಾಸ್ ಅಪ್ಪು ನೋಡ್ಕೋಬೇಕಲ್ಲ ಅವರು. ಅದಕ್ಕೋಸ್ಕರ ಅಪ್ಪುಗೆ ಆಟೋ ವ್ಯವಸ್ಥೆ ಮಾಡಿಬಿಟ್ಟು ಹೋಗ್ತಿದ್ದೀವಿ. ಸೊ ಏನಿಲ್ಲ, ಆರಾಮಾಗಿರ್ತಾನೆ ಅವನು ಆಂಟಿ ಜೊತೆ. ಆಟೋದವರು ಒಳಗಡೆ ಕರ್ಕೊಂಡು ಬಂದುಬಿಟ್ಟು ಹೋಗ್ತಾರೆ. ಎಲ್ಲ ವ್ಯವಸ್ಥೆ ಮಾಡಿ ನಾವು ಹೊರಡ್ತಾ ಇದ್ದೀವಿ. ಸೊ ಬೇಜಾರಾಗುತ್ತೆ ಅಪ್ಪ ಬಿಟ್ಟು ಹೋಗೋಕ್ಕೆ, ಬಟ್ ಅವನ ಎಜುಕೇಷನ್ನು ನೋಡಬೇಕು, ನಮ್ಮ ಬಿಸ್ನೆಸ್ನು ನೋಡಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗೋಣ. ಇವತ್ತು ಪ್ರಮೋದ್ ಬರ್ಡೇ ಯಾವ ರೀತಿ ಆಗುತ್ತೆ ಅನ್ನೋ ತೋರಿಸ್ತೀನಿ. ಗಿಫ್ಟ್ ಏನು ಕೊಟ್ರಿ ಅಂತ ಕೇಳಿಬಿಡಿ, ಗಿಫ್ಟ್ ಏನೂ ಇಲ್ಲ, ಬಿಕಾಸ್ ನಾವು ಸಿಕ್ಕಾಪಟ್ಟೆ ದೊಡ್ಡದಾಗಿ ತೊಗೊಂಡಿದ್ದೀವಿ ಇಬ್ಬರು ಸೇರಿ. ಇಬ್ಬರದಲ್ಲೂ ಶೇರ್ ಇದೆ, ಇಬ್ಬರ ಹೆಸರಲ್ಲೂ ಇದೆ. ಅದು ತುಂಬ ದೊಡ್ಡದಾಗಿ ತೊಗೊಂಡಿದ್ದೀವಿ, ವಿತೌಟ್ ಲೋನು, ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ದೀವಿ. ಸೊ ಅದು ಪ್ರೌಡ್ ಫೀಲ್ ಇದೆ. ಸೊ ಅದರಿಂದ ನಾವು ಯಾವುದೇ ರೀತಿ ಇವಾಗ ಗೋಲ್ಡ್ ಆಗಲಿ ಇದಕ್ಕಾಗಲಿ ಯಾವುದು ಇನ್ವೆಸ್ಟ್ ಮಾಡ್ತಾ ಇಲ್ಲ, ನಿಜ. ಸೊ ಅದರಿಂದ ಈ ಸಲ ಗಿಫ್ಟ್ ಇಲ್ಲ. ಅದೇ ಕಾರಣಕ್ಕೂ ನನ್ನ ಬರ್ಡೇ ಟೈಮಲ್ಲೂ ಗಿಫ್ಟ್ ಏನು ಪರ್ಚೇಸ್ ಮಾಡಲಿಲ್ಲ. ನಾವು ತೊಗೊಂಡಿದ್ದೆ ನನ್ನ ಬರ್ಡೇ ಟೈಮಲ್ಲಿ ಅದನ್ನು. ಸೊ ತುಂಬ ದೊಡ್ಡದಾಗಿ ತೊಗೊಂಡಿದ್ದೀವಿ, ದೊಡ್ಡ ಅಚೀವ್ಮೆಂಟು. ಅದು ಕ್ಯಾಶಲ್ಲಿ ತೊಗೊಂಡಿದ್ದೀವಿ ಅಂತ ಪ್ರೌಡ್ ಫೀಲ್ ಇದೆ. ಏನು ರೀ, ಲೋನಲ್ಲೆಲ್ಲ ಮಾಡ್ತಾರೆ, ಬಟ್ ನಾವು ಫುಲ್ ಕ್ಯಾಶ್. ಸೊ ಬನ್ನಿ ಹೊರಡೋಣ. ನಾವು ಮನೇಲಿ ತಿಂಡಿ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇಲ್ಲೇ ಅಮೃತ ವೆಜ್ಜಿಗೆ ಹೋಗೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಟಿಫನ್ ಮಾಡೋಷ್ಟರಲ್ಲೇ ಆಲ್ಮೋಸ್ಟ್ 12:30 ಆಗೋಗಿತ್ತು. ಇವಾಗ ನಾವು ಟಿಫನ್ನ ಮಾಡ್ತಾಯಿದ್ದೀವಿ. ಆ್ಯಂಡ್ ನನ್ನ ವಾಯ್ಸ್ನ ಕೇಳ್ತಿದ್ರೆ ಆಲ್ರೆಡಿ ಗೊತ್ತಾಗಿರ್ಬೋದು, ಕಟ್ಕೊಂಡ್ಬಿಟ್ಟಿದೆ. ಬಿಕಾಸ್ ಆಲ್ರೆಡಿ ನಮ್ಮ ಹುಣಸೂರು ಸೇಲು ಶುರುವಾಗಿದೆ. ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಂಗೆ ಆಲ್ರೆಡಿ ಕೆ.ಆರ್. ನಗರ ಲಾಸ್ಟ್ ಸೇಲಲ್ಲಿ ಆಗ್ತಿದ್ದಲ್ಲ, ಸೊ ಆ ಫೀಲು ಫಸ್ಟ್ ಡೇನೇ ಆಗೋಗಿದೆ ನನಗೆ. ಅಷ್ಟು ಪ್ರೀತಿ ತೋರಿಸಿ, ಅಷ್ಟು ಸೆಲ್ಫಿಗಳು, ಅಷ್ಟು ನಿಮ್ಮ ಮನೆ ಮಗಳು ಥರ ಟ್ರೀಟ್ ಮಾಡಿ, ಫೋಟೋ ತೆಕ್ಕೊಂಡು, ನಾನು ಅಡುಗೆ ಮಾಡಿ ತಂದು ಕೊಡ್ತೀನಿ, ನೀವು ಹೋಟ್ಲಲ್ಲಿ ತಿನ್ನಬೇಡಿ ಅನ್ನೋದು. ಸೊ ಯಾರೂ ಮಾಡಲ್ಲ ಈ ಥರ. ಸೊ ಅಷ್ಟು ಪ್ರೀತಿನ ನಾನು ಗಳಿಸಿದ್ದೀನಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಂಟಿ ಕರ್ಕೊಂಡೋಗಿ ಬಂದಿದ್ದೀವಿ, ಅಜ್ಜಿ ಗೊತ್ತಾಗಬಾರ್ದು ವಿಷಯ. ಕೆವ್ಸ್ ಇಡ್ತಾವ್ರೆ ಕೆಳಗಡೆ. ಸಾನ ಅವ್ರ ಅಣ್ಣಂಗೆ ಆಲ್ರೆಡಿ ಬರ್ಡೇಗೆ ಕೇಕ್ ತಂದಿಟ್ಟವಳೆ. ಓಪನ್ ಮಾಡಿ ಸಾನ. ಶಾಪ್ ಓಪನ್ಗೆ ಬರಬೇಕು ಸಾನ, ಮಿಸ್ ಮಾಡೋಂಗಿಲ್ಲ. ಓಪನ್. ಹ್ಯಾಪಿ ಬರ್ಡೇ ಪ್ರಮೋದ್. ಇದೇನು ಬಿ ಬರ್ದ್ಬಿಟ್ಟವನೇ? ಹೌದಾ, ಕಟ್ ಮಾಡಿ. ಸ್ಪಾರ್ಕಲ್ ಹಚ್ಚಲ್ಲ, ಅದು ಪಾಪು ಇದ್ದಾಳಲ್ಲ ಹಚ್ಚಲ್ಲ. ನಮ್ಮ ಮನೇಲಿ ಹಸಿ ಸ್ಪಾರ್ಕಲ್ ಇಲ್ಲ ಗೊತ್ತಾ.
ಹ್ಯಾಪಿ ಬರ್ಡೇ ಟು ಯು. ಎರಡನೇ ಕೇಕು ಪಮ್ಮಿ. ಅವ್ವ ತಿನ್ನತಾ ಕೈ ಕೊಟ್ಬಿಡದ ತಿನ್ನಲ್ಲ. ಚಾಕ್ಲೇಟು ತಿನ್ರಿ. ನೈಸ್. ಪ್ರಮೋದ್ ಬರ್ಡೇ ಕೇಕು ಹೆಂಗೈತೆ ಗೊತ್ತಾಗಿ ಸಕ್ಕದಾಗೈತೆ. ಹೆಂಗೆ ನನ್ನ ಸೆಲೆಕ್ಷನ್ ನಾನು ನೋಡಾಯ್ತು. ಹೆಂಗೆ ಪ್ಯಾಕ್ ಮಾಡ್ಬೇಕು ನೋಡ್ಬಿಟ್ಟ. ಇವಾಗ ದೇವಸ್ಥಾನ ಬೇರೆ ಉಪಯೋಗ ಗೈಸ್. ನಾನೇ ಏನಾರು ಕೆಲಸ ಮಾಡ್ತೀವಿ, ಒಂದು ಒಳ್ಳೇದು ಏನಾರು ಮಾಡ್ತೀವಿ ಅಂದರೆ ಫಿಶಸ್ ಅದಾವು, ಕಣ್ಣುಗಳು ಏನು ಮಾಡೋಣ. ನೀವು ಕಷ್ಟಪಟ್ಟು ಮಾಡಿ ಕಣ್ಣೇನಕ್ಕೆ ಹಾಕ್ತೀರಾ ಅಲ್ವಾ ಗೈಸ್? ಇದು ನಾರ್ಮಲ್ ಕೇಕ್ ಅಲ್ವಾ? ಹೊರಗಡೆ ಇಡ್ಬೋದು. ಎಸ್ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಹೊಸ ಬಟ್ಟೆ ವೇರ್ ಮಾಡಿದ್ದೀನಿ. ನೋಡಿದೆ ಯಾವುದು ಹೊಸದಿದೆ ಅಂದ್ಬಿಟ್ಟು. ಸರ್ ನೀವು ಎರಡನೇ ಹೊಸ ಬಟ್ಟೆನಾ? ಅದೇನಾ? ಅದೇ. ಸೊ ಅಪ್ಪನು ಬಂದ. ಅಪ್ಪು ಹಾಯ್. ಇದೆಲ್ಲ ಕಾರಿಗೆ ತಂದರೆ ಮಾತ್ರ 5 ದಿನನೇ ನಿನ್ನ ಕಾರಲ್ಲಿಲ್ಲಲ್ಲ, ಹೊಡೆದಾಕ್ಬಿಡ್ತೀನಿ. ನಮ್ಮನ್ನು ಬೇರೆ ಡ್ರೆಸ್ ಆ್ಯಂಡ್ ಆಂಟಿನೂ ಬರ್ತಾ ಇದ್ದಾರೆ. ಆಂಟಿನೂ ಕರ್ಕೊಂಡು ಹೋಗೋಣ. ನಾನು ಎಲ್ಲ ದೇವ್ರಿಗೂ ಮಾಡ್ಲಕ್ಕಿ ಕೊಟ್ಟಿದ್ದೇವೆ. ಉತ್ನಾಳಮ್ಮಂಗೊಂದು ಕೊಡಲಿಲ್ಲ, ಅಂದರೆ 3 ದೇವ್ರು ಕೊಟ್ಟನಲ್ಲ, ಬಿಡು ನೆಕ್ಸ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಮೇ ಬಿ ನಾವು ಕೊಟ್ಟಿಲ್ಲ ಅಂದರೆ ಮೇ ಬಿ ದೇವ್ರು ಕರ್ಸ್ಕೊತಾ ಇರ್ಬೋದೇನೋ. ಅದಕ್ಕೆ ಮತ್ತೆ ಹೋಗ್ತಾಯಿದ್ವಿ. ಮೊನ್ನೆನೂ ಹೋಗಿದ್ವಿ, ಚಾಮುಂಡಿ ಬೆಟ್ಟ ಹೋಗಿದ್ವಿ, ಮನೆ ದೇವ್ರು ಹೋಗಿದ್ವಿ, ಮಸಣಿಕಮ್ಮ ಪಿರಿಯಾಪಟ್ಟಣಕ್ಕೆ ಹೋಗಿದ್ವಿ, ಆಮೇಲೆ ಆದಿಚುಂಚನಗಿರಿಗೆ ಹೋಗಿದ್ವಿ, ಬೆಟ್ಟಕ್ಕೆ ಹೋಗಿದ್ವಿ. ಉತ್ನಾಳಮ್ಮ ಹೋಗಿದ್ವಿ, ಉತ್ನಾಳಮ್ಮಂಗೆ ಕೊಟ್ಟಿಲ್ಲ. ಸೊ ಅದಕ್ಕೀಗ ಹೋಗಿ ಕೊಟ್ಬಿಟ್ಟು ಮಡ್ಲಕ್ಕಿನ ಸೀರೆನೂ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಹೆಂಗಿದ್ರು ಪ್ರಮೋದ್ ಅವ್ರ ಬರ್ಡೇ ಇದೆಯಲ್ಲ, ಸ್ಪೆಷಲ್ಲು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾವು 2 ದಿನದ ಹಿಂದೆ ನಾವು ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ನಾನು ಎಲ್ಲ ಕಡೆನೂ ಸೀರೆ ಕೊಟ್ಟಿದ್ದೆ, ಎಲ್ಲಿಗೊಂದು ಹಂಗೆ ದರ್ಶನ ಮಾಡ್ಕೊಂಡು ಹೊಟ್ಟೋಗೋಣ, ನೆಕ್ಸ್ಟು ಸೇಲ್ಗೆ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಈ ದೇವಿ ಸೀರೆನ ಉಡಿಸ್ಕೊಳ್ಳೋವರೆಗೂ ನಮ್ಮ ಕೈಲಿ ಬಿಟ್ಟಿಲ್ಲ. ಸೊ 2 ಡೇಸ್ ಬಿಟ್ಟು ಮತ್ತೆ ನಾವು ಹೋದ್ವಿ. ಅವಾಗ ಸೀರೆ ಕೊಟ್ಟ ಮೇಲೆ ನಮ್ಮನ್ನ ಒಳಗಡೆ ಕರೆಸ್ಕೊಂಡು ಸೀರೆನ ಮೈ ಮೇಲೆಲ್ಲ ಹಾಕಿದ್ರು. ಒಂಥರ ಏನೋ ಬ್ಲೆಸ್ಸಿಂಗ್ ಸಿಕ್ಕಾಬಟ್ಟೆ ಸಿಕ್ತು ನಮಗೆ. ಸೊ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ, ಸೊ ಅವರು ನಮ್ಮ ಫಾಲೋವರು ವಿಡಿಯೋ ಮಾಡಿ ಸರ್ ಅಂತಿದ್ರು. ಸೊ ಹೋದರೆ ಇವ್ರ ಅಂಗಡಿಗೆ ವಿಸಿಟ್ ಮಾಡಿ, ಮತ್ತು ನಿಮ್ಮ ವಿಡಿಯೋ ಭೂಮಿಕಾ ಪ್ರಮೋದ್ ಚಾನಲಲ್ಲಿ ಬಂದಿತ್ತು ಅಂತಲೂ ತೋರಿಸಿ. ಸೊ ಅದಕ್ಕೋಸ್ಕರನೇ ನಾವು 2 ಡೇಸ್ ಬಿಟ್ಟು ಹೋಗಿ ನಾವು ಮಡ್ಲಕ್ಕಿ ಸೀರೆನ ಕೊಟ್ಬಿಟ್ಟು ದೇವಿಗೆ ಅರ್ಪಿಸಿ ಬಂದ್ವಿ. ತುಂಬ ಪಾಸಿಟಿವು, ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ ನಮಗೆ ದೇವರು. ಸೊ ನಾವು ಹೆಂಗೆ ಕಷ್ಟಪಡ್ತೀವಿ ಅದ್ರ ಮೇಲೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ? ಸೊ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು, ನಮ್ಮ ಗೋಲ್ನ ಯೋಚನೆ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೇ. ಸೊ ಲಿಫ್ಟಲ್ಲಿ ಹೋಗೋದು ಬೇಡ, ನಾವು ಇದರಲ್ಲಿ ಹೋಗೋಣ, ಮೆಟ್ಲಲ್ಲಿ ಹೋಗೋಣ, ನಿಧಾನಕ್ಕೆ ಬೆಳೆಯೋಣ, ಅತಿ ಬೇಗ ಬೇಡ. ಸೊ ನಮ್ಮ ಶಾಪು ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನು ಫಿನಿಷಿಂಗ್ ನಮಗೆ ಶನಿವಾರದೊಳಗಡೆ ಮಾಡಿಕೊಡ್ತೀನಿ ಅಂದಿರು, ಬಟ್ ಇನ್ನೂ ಮುಗ್ದಿಲ್ಲ. ಸೊ ಮಾಡಲಿ, ಇನ್ನು ಜುಲೈ 3ನೇ ತಾರೀಕಲ್ವ ಓಪನ್ನು. ಸೊ ನಾವು ಸೇಲ್ ಮುಗಿಸ್ಕೊಂಬರೋವರೆಗೂ ಮಾಡ್ತಾರೆ. ಎಸ್ ಗೈಸ್, ಮನೆಗೆ ಬಂದು ಬೇಗ ಬೇಗ ಅಡುಗೆಗೆಲ್ಲ ರೆಡಿ ಮಾಡಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾವು ಹೋಟೆಲ್ಗೆ ಹೋಗೋಣ ಅಂತ. ನಮಗೆ ಸೇಲ್ದು ಟೈಮ್ ಇಲ್ಲದೆ ಇರೋ ಕಾರಣ ನಾವು ಹೋಟೆಲ್ಗೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಇನ್ನೂ ಸ್ಟಾಕ್ ಬರ್ತಾಯಿದೆ, ಅದನ್ನು ಈಸ್ಕೊಂಬರೋಕ್ಕೆ ಹೋಗಬೇಕು. ಮತ್ತು ಇದು ಟೇಬಲ್ ಮೇಲೆ ಕ್ಲಾತ್ ಹಾಕ್ತೀವಲ್ಲ, ಸೊ ಅದನ್ನು ಈಸ್ಕೊಂಬರಬೇಕು. ಇಲ್ಲಿಂದನೇ ತೊಗೊಂಡು ಹೋಗ್ತಿದ್ದೀವಿ. ಸೊ ಇಷ್ಟು ಕೆಲಸ ಇದೆ. ಈಗ ಅಡುಗೆಲ್ಲ ಮುಗಿಸಿ ಅದನ್ನು 2 ಕೆಲಸನ ಮುಗಿಸ್ಕೊಂಡು ಬರಬೇಕು. ಪ್ರಮೋದ್ ಅವ್ರ ಪಾಪ ಹೊಟ್ಟೆ ಎತ್ತಿಡ್ತಾವ್ರೆ, ಇನ್ನೂ ಕೇಕ್ ಕಟ್ ಮಾಡಿಲ್ಲ. ಟೈಮ್ ಒಂದು ಆಲ್ರೆಡಿ 8 ಗಂಟೆ. ಸೊ ಬನ್ನಿ ಏನು ಮಾಡಿದ್ದೀವಿ ತೋರಿಸ್ತೀನಿ. ಜಾಸ್ತಿ ಏನು ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ವಿ. ನಾನು ಫಿಶ್ ಮಾಡಿದ್ದೀನಿ. ನಿಮಗೆ ಗೊತ್ತು, ವೀಕ್ಲಿ 2 ಟೈಮ್ಸ್ ನಾವು ಫಿಶ್ನ ಮಾಡ್ತೀವಿ ಅಂತ. ಈ ತಲೆನ ನಮ್ಮ ಮಾವ ತಿಂತಾರೆ. ಆ್ಯಂಡ್
ಬಿರಿಯಾನಿ. ಇನ್ನು ಅದಕ್ಕೆ ರೈಸ್ ಹಾಕಿಲ್ಲ ಚಿನಿ, ಅದನ್ನು ಬೇಯಿಸ್ತಾ ಇದ್ದಾರೆ. ನಾನು ರೈಸ್ ಹಾಕಿ ಕೂಗ್ಸಿದೆ ಅಂದರೆ ಸೊ ಅದು ಬೇಯಿಸಿದ್ರೆ ಮುಗಿತು. ಆ್ಯಂಡ್ ನಾನು ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬಟ್ಟೆ ವಾಶ್ ಆಗಿದೆ. ಆ್ಯಂಡ್ ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕಿದೆ, ಎಲ್ಲ ಹಾಲು ಉಪ್ಪಿಟ್ಟಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮುಗೀತು. ಆ್ಯಂಡ್ ಪ್ರಮೋದ್ ಅವ್ರದ್ದು ಕೇಕಲ್ಲಿದೆ, ತೋರಿಸ್ತೀನಿ ಯಾವುದು ಅಂತ. ಅಪ್ಪು ಬಾಗಿಲು ತೆಗಿ, ಅಂಕಲ್ ಬಂದರು. ನಾನೇ ಕೇಕ್ ತೋರಿಸೋ ಸಮಯ. ಕಾಂತನಿಗೆ ಇಂಡಿಲೇ ನೋಡ್ತಾವನೆ. ಅಪ್ಪ ನಿಮ್ಮ ಗಾಡಲ್ಲಿ ಹೊಸ ಮಾಡಕ್ಕೆ ಕೊಟ್ಟಿದ್ರು, ಅದಕ್ಕೆ ಈ ಸಲ ಚೇಂಜ್ ಮಾಡಿದ್ವಿ. ಫಸ್ಟ್ ಇಲ್ಲೇ ಮಾಡಿಸ್ತಾ ಇದ್ದಿದ್ದು, ಇಲ್ಲಿಗೆ ಕೊಡ್ಬೇಕಿತ್ತು. ನಾವು ಲಾಸ್ಟ್ ಟೈಮ್ ಚೇಂಜ್ ಮಾಡಿಸಿ ಸರಿ. ಡೇಂಜರ್ ರಾಣಿ. ಗೈಸ್ ಓಪನ್ ಮಾಡೋಣ ಕೇಕು. ಯಸ್, ಉಲ್ಟಾ ಇಟ್ಟಿದ್ದೀನಿ. ಮೈ ಗಾಡ್, ಹುಷಾರು. ಏನು ಹುಷಾರು? ಇರಿ ಫುಲ್ ತೆಗೆದು ಬಿಡೋಣ. ಇರಿ. ಓ ದೇವ್ರೆ, ಎತ್ತಕ್ಕೆ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ. ನಿನಗೂ ಆಗ್ತಿಲ್ಲ? ಏಯ್ ವಾವ್, ಫೋಟೋಗಿನ್ನ ಸೂಪರ್ ಆಗಿದೆ ಅಲ್ಲ? ಹೆಂಗಿದೆ ರೀ? ಚೆನ್ನಾಗಿದಾ? ಇಷ್ಟ ಆಯ್ತಾ? ನನ್ನ ಸೆಲೆಕ್ಷನ್ ಹೇಗಿದೆ? ಆಲ್ಮೋಸ್ಟ್ ಗೈಸ್ ನಮ್ಮ ಬರ್ಡೇಗೆಲ್ಲ ಯಾರ ಬರ್ಡೇಗಾದರೂ ಕಸ್ಟಮೈಸ್ ಕೇಕ್ಸ್ ಮಾಡಿಸೋದು. ನೋಡಿ, ಇಲ್ಲಿ ಪ್ರಮೋದ್ ಅಂತ ಹಾಕ್ಸಿದ್ದೀನಿ, ಇಲ್ಲಿ ಕಿಂಗ್ ಅಂತ ಹಾಕ್ಸಿದ್ದೀನಿ, ಈ ಥರ ಹಾಕ್ಸಿದ್ದೀನಿ. ಹೋಗು ಮಗಳು, ಕೇಕ್ ಕಟ್ ಮಾಡು. ಕೂತ್ಕೊಂಡೇ ಬಿಡ್ತು. ಹಾಂ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಮೋದ್, ಹ್ಯಾಪಿ ಬರ್ಡೇ ಟು ಯು. ನಾನು ಪೇಸ್ಟ್ರಿ ತಿನ್ನಲ್ಲ ಅಂದ್ಬಿಟ್ಟು ನಾರ್ಮಲಲ್ಲಿ ಮಾಡಿಸಿರೋದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇರಿ ನಿಂತ್ಕೋ. ಕೇಕ್ ಸಕ್ಕತ್ತಾಗಿ ಮಾಡೋನಲ್ಲ, ಅವ್ರು ನಮಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ಇಲ್ಲ ಇದು ನೋಡು ಫ್ಲೇವರು. ಒಂದು ಅಡ್ವಾನ್ಸು ಪೇ ಮಾಡಿರಲ್ಲ ನಾವು ಅವ್ರಿಗೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ನಿಮ್ಮದು ಕನಸು ನೆರವೇರಲಿ ಎಲ್ಲ. ಆ್ಯಂಡ್ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ, ಈ ದಿನ ಹೆಂಗೆ ಮಾಡಿದ್ರಿ ಅದೇ ರೀತಿ. ಅಪ್ಪ ಆಯ್ತು ಹೋಗ, ನೀನು ತಿನ್ಸೋ. ಅಪ್ಪ ಸದ್ಯ ಈಗ ಹೇಳ್ದ ಆಂಟಿ, ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಅವನು. ಕೊಮ್ಮು ಪಪ್ಪಂಗೆ ವಿಶ್ ಮಾಡು, ಸೆಕೆಂಡ್ ಮಾಡು, ಹ್ಯಾಪಿ ಬರ್ಡೇ ಹೇಳು. ಹೆಂಗೆ ಹೇಳುತ್ತೆ ಗೊತ್ತಾ, ಅದು 100 ವಿಶ್ ಮಾಡಿದೆ. ಇಷ್ಟ ಆಯ್ತಾ ರೀ ಕೇಕು? ನನ್ನ ಸೆಲೆಕ್ಷನ್ ಹೇಗಿದೆ? ಮತ್ತು ಈ ಸೆಲೆಕ್ಷನ್ನು ಮತ್ತು ಈ ಕೇಕ್ ಸಕ್ಕದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕೇಕ್ ಅಂತ. ಅಪ್ಪು ಬೆಳಗ್ಗೆ ಆಟೋ ಅಂಕಲ್ಗೆ ಹಾಕ್ಸ್ಕೊಂಡು ಕೊಟ್ಬಿಡು. ಅಪ್ಪು ಬರ್ಡೇಲಿ ಫುಲ್ ಡಿಸಪಾಯಿಂಟ್ ಆಗೋಯ್ತು ನನಗೆ. ಹೌದು, ಈ ಬರ್ಡೇಲಿ ಫುಲ್ ಆಯ್ತಪ್ಪ ಕೇಕ್. ಇವ್ರಿಗೆ ಕೊಡು ಇನ್ಮೇಲೆ. ಎಕ್ಸಾಕ್ಟ್ ಡಿಸೈನ್ ಏನು ಹೇಳಿದ್ವಿ ಅದಕ್ಕಿಂತ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದೈತೆ. ಗೈಸ್ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿ ಎಲ್ಲ ಆಯಿತು. ಸೊ ತೃಪ್ತಿ ಇದೆ ನಮಗೆ ಈ ಬರ್ಡಲ್ಲಿ, ಬಿಕಾಸ್ ಇಷ್ಟು ಬ್ಯುಸಿ ಇದ್ದರೂ ಮಾಡ್ಕೊಂಡಿದ್ದೀವಿ ಎಲ್ಲ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಸ್ಟಾಕ್ ಬರ್ತಾಯಿದೆ, ಸ್ಟಾಕ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕು. ಅದಕ್ಕೆ ಗಾಬರಿಲಿ ಬೇಗ ಹೋಗಿ ಪ್ರಮೋದ್ರ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿಂದ ಬಂದು ಊಟ ಮಾಡಿ ಮಲಗಬೇಕು. ಸೊ ಬನ್ನಿ ಹೊರಡೋಣ. ನಮ್ಮ ಟೈಮ್ ಇರೋದು 10 ಗಂಟೆ ಒಳಗಡೆ ಮಲ್ಕೊಬಿಡ್ಬೇಕು. ಸೊ ಇವಾಗ 8:15 ಹೋಗಿ ಸ್ಟಾಕ್ ಇಸ್ಕೊಂಡು ಬರೋಷ್ಟರಲ್ಲಿ 9 ಕಾಲ್ ಆಗುತ್ತೆ. ಆಮೇಲೆ ಒಂದು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದೇ. ಸೊ ಲೆಟ್ಸ್ ಗೋ ಗೋರಿ. ಎಸ್, ಬನ್ನಿ ಹೊರಡೋಣ.
ಎಸ್ ಗಾಯ್ಸ್ ಸ್ಟಾಕ್ ಇಸ್ಕೊಂಬಂದ್ವಿ, ತೊಗೊಂಡೋಗಿ ಇಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದೆರಡು ತಂದಿಟ್ಟಿರೋದು ಇವಾಗ. ಅದು ಕವರಿಂಗ್ ಇಲ್ವೇನೋ. ಆ್ಯಂಡ್ ಇನ್ನೂ ಇದೆ. ಇನ್ನೊಂದಿದೆ ಅಲ್ವಾ, ತುಂಬ ವೆಯ್ಟ್ ಇದೆ, ಜಾಸ್ತಿ ಇದೆ ಸೀರೆಗಳು ಅದರಲ್ಲಿ. ಹುಣಸೂರು ಸೇಲಂತೂ ಇನ್ನೂ ಪೀಕಿತ್ತು. ನಮಗೆ ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ರಿವ್ಯೂಸ್ ತೊಗೊಳೋಕ್ಕೂ ಟೈಮ್ ಇಲ್ಲ. ಬಿಲ್ಲಿಂಗಲ್ಲಿ 3 ಜನ ನಿಂತಿದ್ವಿ, ಒಬ್ರು ಹಾಕ್ಕೊಡೋದು, ಒಬ್ರು ಬಿಲ್ ಮಾಡೋದು, ಇನ್ನೊಬ್ರು ಈ ಕಡೆ ಬಿಲ್ ಮಾಡೋದು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಯಪ್ಪ, ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸು. ತುಂಬ ಜನ ನೀವು ಡೈರೆಕ್ಟಾಗಿ ಸೂಪರಾಗಿದ್ದೀರಾ ವೀಡಿಯೋಕ್ಕಿನ್ನ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಯಿತು ಆ ಮಾತನ್ನ ಕೇಳಿ.